पादारविन्दयोः पाद्यं हस्तारविन्दयो मर्घ्यं मुखे वाचमनीयम् औपचारिकस्नानं शुद्धोदकेन स्नापयामि गन्धद्वारां दुराधर्षं नित्यपुष्टां करीषिणीम् ईश्वरीगुं सर्वभूतानां त्वादुहोपक्वयेष्यं हरिद्राचूर्णं कुङ्कुमसिन्धूराणि समर्पयामि पुष्पैः पूजयामि नामपूजं च करिष्ये ओं भोः सुमुखाय नमः एकदन्ताय नमः सकलविशेषेणः विशिष्टायामस्यां श्रद्धौस्य यजमानस्योधोस्य कल्पोक्तप्रकारेण आगच्छन्तो आस्तिकसेवां पूजां भक्तजनानां च क्षेमः स्थैर्यः विजयवीर्यां धैर्यस्थैर्यभयायुरारोग्य शुभफलावाप्यर्थे सकल अरङ्गमामो यस्य क्षयाजिन्वत आपो जनैताचनः शुद्धोदकेन स्तपयामि लक्ष्मीं क्षीरसमुद्रराजतनयां श्रीरङ्गधामेश्वरी दासे भूत समस्तदेवनितां लोकैकदीपाङ्कुरम् श्रीमन्मन्दकटाक्षलब्ध ब्रह्मेन्द्र गंगाधरां वां त्रैलोक्यकुटुम्बिनीं सरसिजां वन्दे मुकुन्दप्रियां सिद्धलक्ष्मीर्मोक्षलक्ष्मी जयलक्ष्मी सरस्वते श्रीलक्ष्मी वरलक्ष्मीश्च प्रसन्ना भव सर्वदा परां कुशोपाशं तें कमलासनस्तां बालार्ककोटे प्रतिभां त्रिनेत्रां पदेहमम्मां जगदीश्वरीं तां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात् धरणीधराय विद्महे दैत्यहन्त्रे च धीमहि तन्नो लक्ष्मी प्रचोदयात् धरणीधराय विद्महे दैत्यहन्त्रे च धीमहि तन्नो आपो हिष्टवयो हस्तानवोर्जे दधातनः महेरणाय चक्षुषे यो विश्वतमोर्जः तस्य भाजयतेनः माल्यानि च सुगन्धीनि मालत्यादीनि वै प्रभो मया हृतानि पूजार्थे पुष्पाणि प्रदर्श्यताम् पुष्पैः पूजयामि धूपमाग्रापयामि दशाङ्गं गुग्गलोपेतं सुगन्धं च मनोहरम् कपिलाकृतसंयुक्तम् आग्रेयं प्रदर्श्यताम् धूपमाग्रापयामि विद्यन्दरुक्कपर्दिनो विशल्यो बाणवागुम्बदमने षण्णस्येषवः आपुरस्य निषङ्गते दोपदीपानन्तरे ॐ भूर्भुवः स्वः प्रत्यास्महव्यै नमसो नसध्यान् मित्रं देयन्नस्तनूराधां शरदस्तवीरां देवताभ्यो नमः उत्तरमङ्गलनीराजनं दर्शयामि रक्षां धारयामि इति रक्षेति रक्षः मानो महान्तमुतमानो अर्भुतं मानवुक्षन्दनं वदिष्ये मेषो वदिष्ये सत्यं वदिष्ये तन्मामवतो तद्वक्तारमवतवतु मामावीन् वक्तारम् ओम भूः धरणीधराय विद्महे दैत्यहन्त्रे च धीमहि तन्नो लक्ष्मी प्रचोदयात् ओम भूः भूमिपुत्राय विद्महे भरद्वाजाय धीमहि तन्नो भुज प्रचोदयात् ओम भूः ಮೂರ್ತಿ ಹತ್ರ ಕೊಡಿ ಕಾಲುಪ ಯಾರದು ಮೆತ್ತಿಗೆ ಮೆತ್ತಿಗೆ ನೀವು ಒಂದು ಹಾಕ್ಬಿಡಿ ಸರಿ ಹೋಗುತ್ತೆ ಎಲ್ಲರೂ ಸ್ವೀಟ್ ತಗೊಳ್ಳಿ ಸ್ವೀಟ್ ಕೊಡಿ ಟೈಮ್ ಆಗುತ್ತೆ ಪರವಾಗಿಲ್ಲ ಚಪ್ಪಲಿ ಹಾಕೊಳ್ಳಿ ಸುಮ್ಮನೆ ವಯಸ್ಸಾಗಿದೆ ಸಂತೋಷ ಮಾಡ್ಬಿಡಿ ಹಾಕೊಳ್ಳಿ ಆಯ್ತು ಬೇಡ ಸರ್ ಎಣ್ಣೆ ಕೂಡ 40 ವಯಸ್ಸು ಬರೆಯುವನಿಗೆ ನನಗೆ ಪದ 20 ಉಂಗುಳದ 60 ಹಾರ್ದಿಕವಾದಂಥ ಸ್ವಾಗತವನ್ನು ವಹಿಸಿದ್ದೀವಿ ಹಾಗೂ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಂತ ಮುರುಘರಾಜ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಸೇರಿದಂತೆ ಎಲ್ಲ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಬಯಸಿ ಮುಂದೆ ಒಂದು 2 ನಿಮಿಷ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀವಿ. ಇದೀಗ ಒಂದು ನಮ್ಮ KF ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಮೇಡಮ್ ಅವರು 15 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ಒಂದು ಸಭಾಭವನ ಪ್ರೆಸ್ ಹಾಲ್ ಮಾಡಬೇಕು ಅಂತೇಳಿ ಅದಕ್ಕೆ ಇವತ್ತು ಭೂಮಿ ಪೂಜೆ ಇವತ್ತು ಒಳ್ಳೆಯ ದಿನ ಅಂತೇಳಿ ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ
ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೋಪಿನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಈ ಮನೆಯಾಗಿ ಇದೊಂದು ಬೆಳಗಲಿ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ಕೆ ಎಲ್ಲ ಕೈ ಹಾಕಿ ಇದುವರೆಗಿನ ಯಶಸ್ವಿಯನ್ನು ಸಾಧಿಸಿರುವಂಥ ಮುಂದೆ ಯಶಸ್ಸಿನ ಹಾದಿಯಲ್ಲಿ ನಡಿಬೇಕಾಗಂತ ಕೆಜೆಎಫ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರುಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಕೋಲಾರ ಜಿಲ್ಲೆಯಲ್ಲಿ ಕೆಜೆಎಫ್ ಜಿಲ್ಲಾ ಸಂಘದ ಬಿಟ್ಟರೆ ಕೋಲಾರ ಕೆಜೆಎಫ್ ಸಂಘ ಮೊದಲನೇ ಸ್ಥಾನದಲ್ಲಿತ್ತು ನಮಗೆ. ಇವತ್ತು ಅದೇ ಥರ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ. ಇವತ್ತು ಭವನಕ್ಕೆ 15 ಲಕ್ಷ ರೂಪಾಯಿ ರೂಪಕಲಾ ಶಶಿಧರ್ ಕೊಟ್ಟಿದ್ದಾರೆ. ಆದರೆ 15 ಲಕ್ಷ ರೂಪಾಯಿ ಏನಕ್ಕೂ ಸಾಕಾಗಲ್ಲ. ನೀವು ಸಂಸದರ ನಿಧಿಯಿಂದ ಎಲ್ಲ ನೀವು ಏನು ಟೀಮ್ ಏನು ಇದ್ದೀರಿ ಇಲ್ಲಿ ಸಾರ್ವಜನಿಕರಿಗೋಸ್ಕರ ನಾವು ಕೆಲಸ ಮಾಡ್ತಾರೆ. ಅದು ಕೂಡ ನಾವು ಕೇಳೋಣ, ಬನ್ನಿ ಧೈರ್ಯವಾಗಿ ಮಾಡಿ. ಈ ಬೇಗನೆ ಅತಿ ಶೀಘ್ರದಲ್ಲಿನೇ ನೀವು ನಿರ್ಮಿತಿ ಕೇಂದ್ರ ಕೊಟ್ಟಿರೋದಾ? ನಿರ್ಮಿತಿ ಕೇಂದ್ರ ಅವರಾದರೆ ಇಮಿಡಿಯೇಟಾಗಿ ಮಾಡ್ತಾರೆ. ಸ್ವಲ್ಪ ಅವ್ರ ಹತ್ರ ನೀವು ಮುನ್ನೆಚ್ಚರಿಕೆಯಾಗಿ ನೋಡಿ. ಅವರ ಕೆಲಸ ಅವರೇ ಮಾಡಿದ್ರು ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಅದನ್ನು ಎಲ್ಲರೂ ಪದಾಧಿಕಾರಿಗಳು ಏನಿದ್ದೀರಿ, ಸದಸ್ಯರುಗಳೇನಿದ್ದೀರಿ, ಎಲ್ಲ ಒಂದು ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಇದನ್ನು ಒಂದು ಒಗ್ಗಟ್ಟಲ್ಲಿ ಒಳ್ಳೆ ಕೆಲಸ ಮಾಡಿಸ್ಕೊಳ್ರಿ. ಅವ್ರ ಹತ್ರ ಮಾಡಿಸ್ಕೊಂಡು ಮುಂದಿನ ಇನ್ನೊಂದು 6-7 ತಿಂಗಳಲ್ಲಿ ಇನ್ನು ಇದೇ ಅಧ್ಯಕ್ಷರಿರ್ತಾರೋ ಇಲ್ಲ ನೆಕ್ಸ್ಟ್ ಯಾರು ಬರ್ತಾರೋ ಇನ್ನೇನು ಅವ್ರ ಕೈಯಲ್ಲಿ ಇಮಿಡಿಯೇಟಾಗಿ ಓಪನ್ ಮಾಡಿಸಿ ಅಂತ ಹೇಳ್ತಾ ಬೇಡ ಅಂತ ಮಾಲೂರಲ್ಲೂ ಸಹ ಅದೇ ಥರ ಒಂಥರ ಪೈಪೋಟಿ ಇರಬೇಕು. ಪೈಪೋಟಿ ಇದ್ರೇ ಒಂದು ಯಾವುದೇ ಒಂದು ಸಾಧನೆ ಮಾಡೋದಕ್ಕೆ ಒಂದು ಹೆಜ್ಜೆ ಇಟ್ಟಂಗೆ. ಈ ಥರ ಮಾಡಿ ನೀವು ಭವನನೂ ಮಾಡಿರಿ, ಮುಂದೆ ಕಮರ್ಷಿಯಲ್ಗೂ ಅಂಗಡಿಗಳು ಮಾಡ್ಕೊಳ್ರಿ. ಯಾಕೆಂದರೆ ಅಂಗಡಿಗಳು ಇದ್ರೇ ಏನು ಬಾಡಿಗೆ ಕೊಟ್ಟರೆ ನಮ್ಗೆ ಮೇಂಟೆನೆನ್ಸ್ ಅದಕ್ಕೆ ಬೇಕಾಗ್ತದೆ. ಈ ಅಂಗಡಿಗಳನ್ನು ಮಾಡಿರಿ. ನಮಗೂ ಒಂದು ಭವನ ಇರೋದು ಅದನ್ನು ಮಾಡಿರಿ. ನೀವು ಏನು ಎಸ್ಟಿಮೇಟ್ ಎಲ್ಲ ಪ್ಲ್ಯಾನ್ ಯಾವ ಥರ ಐತೆ ಅಂತ ಇನ್ನೂ ಏನು ನೋಡಿಲ್ಲ. ಪ್ಲ್ಯಾನ್ ಒಳ್ಳೆ ಮಾಡಿ ಸುಮಾರು ಹತ್ರ ನೀವು ಇದೆಲ್ಲ ರೆಡಿ ಆಗ್ಬೇಕಾದ್ರೆ 50 ಲಕ್ಷ ಅಂತೂ ಕಮ್ಮಿ ಆಗಲ್ಲ. ಕಡಿಮೆ ಮಾಡಿದ್ರು ಸಂಸದರ ನಿಧಿಯಿಂದ ಒಂದು 20 ಲಕ್ಷ ತಗೊಳ್ರಿ, MLCಯಿಂದ ತಗೊಳ್ರಿ. ಬರ್ರಿ, ಅಧ್ಯಕ್ಷರಿರ್ತಾರೆ, ನಾವು ಇರ್ತೀರಿ. ಎಲ್ಲರೂ ಕೊಟ್ಟಾಗ ಯಾಕಂದ್ರೆ ಇವತ್ತು ಖುಷಿ ಆಗ್ತದೆ ನೋಡಿ, ಬೇಗ ಕೆಲಸಗಳು ನಡೀತಾ ಇರೋದಕ್ಕೆ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ನೋಡಿ ಎಲ್ಲ ಜನಗಳು ಹಿಂದಿನೆಲ್ಲ ರಾಜಕಾರಣಿಗಳು ನಮ್ಗೆ ಏನ್ ಬೇಕು ಮಾಡೋದಿದ್ದೀರಿ ಸಾಕ್ಷಿ ಇರ್ತದೆ. ಯಾಕಂದ್ರೆ 15 ಲಕ್ಷ ರೂಪಾಯಿ ಕೊಡ್ತಾರೆ, ಸುಮ್ಮನೆ ಕೊಡೋದಿಲ್ಲ. MLA ಆಗಲಿ ಯಾರೇ ಆಗಿರ್ಬೋದು, ನಾವು ಒಗ್ಗಟ್ಟು ನೋಡೇ ಕೊಡೋದು. ಮತ್ತು ನಮ್ಮ ನಡವಳಿಕೆ ನೋಡ್ತಾರೆ. ಒಗ್ಗಟ್ಟು ರೀತಿ ನಾವು ನಡವಳಿಕೆ 4 ಜನರ ಸುದ್ದಿಗೆ ಮಾಡಕ್ ಹೋದಾಗ ನಾವು ಯಾವ ರೀತಿ ನಡ್ಕೊಳ್ತೀವಿ, ಯಾವ ರೀತಿ ಗೌರವ ಕೊಡ್ತೀವಿ, ಯಾವ ರೀತಿ ನಮ್ಮ ಜೊತೆಲಿ ಇರ್ತೀರಿ ಅನ್ನೋದು ನೋಡ್ಕೊಂಡು ಅವ್ರು ನಮ್ಗೆ ಅದೇ ರೀತಿ ಗೌರವ ಕೊಡ್ತಾರೆ. ಆ ಗೌರವ ತಕ್ಕಂಗೆ ನಾವು ಬಿಲ್ಡಿಂಗ್ ಕಟ್ಟಾಗ ಕಟ್ಟುತ್ತೆ ಅವ್ರು ಕೇಳಕ್ ಹೋದಾಗ ಅವ್ರ ನಮ್ಗೆ ಒಳ್ಳೆ ಮನಸ್ಸಿಂದ ತಂದಿದ್ದಾರೆ. ಆ ಮನಸ್ಸು ಇವತ್ತು ದುಡ್ಡು ಪೂಜೆ ಕಾರಣ ಆಗುತ್ತೆ. ಹಾಗೂ ಮೊದಲದಾಗಿ ನಾನು ಶಾಸಕ ರೂಪಕಲಾ ಶಶಿಧರ್ಗೆ ಇದೊಂದು ತುಂಬ ಧನ್ಯವಾದಿಸ್ತೀನಿ. ಯಾಕಂದ್ರೆ ಅವತ್ತು ಗೋಪಿನಾಥ್ ಸರ್ ಕೇಳಿದಾಗ ಎಷ್ಟು ಕೊಡ್ಬೇಕು ಅಂತ ಕೇಳಿದ್ರು. ಅವ್ರಿಗೆ ಎಷ್ಟು ಜನ ಕೊಡಿ ಮಾತಾಡಿದಾಗ 15 ಲಕ್ಷ ರೂಪಾಯಿ ಕೊಟ್ಬಿಟ್ರು. 15 ಲಕ್ಷದಲ್ಲಿ ಸಾಲ ಗೊತ್ತಿಲ್ಲ, ಅಷ್ಟು ಕೆಲಸ ಸ್ಟಾರ್ಟ್ ಮಾಡ್ಬಿಡೋಣ. ಅವನ MP ಇದ್ದಾರೆ, MLC ಇದ್ದಾರೆ, ಲೋಕಲ್ ರಾಜಕಾರಣಿಗಳಿದ್ದಾರೆ, ಮತ್ತೆ ನಗರಸಭೆ ಇದೆ. ನೀವು ಒಂದು ರಿಕ್ವೆಸ್ಟ್ ಮಾಡಿ, ಬೇಕಾದ್ರೆ ನೀವು ಕರೀರಿ, ನಾವು ಬರ್ತೀವಿ, ಎಲ್ಲರೂ ನೆನಪು ಹೋಗೋಣ. ಆಗ ಮುನ್ನಡೆದಂಗೆ ಎಲ್ಲ ಬೇಗ ನೀವು 6 ತಿಂಗಳಲ್ಲಿ ಕೆಲಸ ಮಾಡ್ತೀವಿ. ಮತಗಳ ಹಸುವಿರ್ಬೋದು, ಯಾರೋ ಇರ್ತಾರೆ. ಯಾಕಂದ್ರೆ ಭವನ ಅಂದ್ಮೇಲೆ ಎಲ್ಲ ಕಂಪ್ನಿಗೆ ಸೇರ್ತಂಥದ್ದು, ಒಬ್ಬರು ಬರಲ್ಲ. ಮತ್ತೆ ಎಲ್ಲರೂ ಇಲ್ಲಿ ಯಾರು ಒಬ್ಬರ ಹೆಸರು ಕೂಡ ಹಾಕೋಕ್ಕಾಗಲ್ಲ, ಎಲ್ಲ ಹೆಸರು ಇರ್ತಾವೆ. ನಮ್ಮ ಜಿಲ್ಲಾ ಸಂಘದಲ್ಲಿ ಅಷ್ಟೇ ನಾವು ಅಷ್ಟು ದೊಡ್ಡ ಭವನ ಕಟ್ಟಿದ್ರು ಕೂಡ ಒಂದು 224 ಖಾಲಿ ನಮ್ಮ ಕೋಲಾರ ಮಾತ್ರ ಅಲ್ಲ, ಅದು 264 ಜನಕ್ಕೂ ಸೇರಿ ಭವನ ಅಂತ ಹೇಳೋದು. ಆ ಟೈಮಲ್ಲಿ ಯಾರು ಬರ್ಬೋದು, 24 ಗಂಟೆ ಸರ್ವಿಸ್ ಇರುತ್ತೆ. ಆ ರೀತಿ ಅಂತಿರೋದು ನಾವೆಲ್ಲ ಒಗ್ಗಟ್ಟಿಗೆ ಹಾಕಿ ನಮ್ಮ ಕೋಲಾರ ಭವನ ಸ್ಟಾರ್ಟ್ ಇವಾಗ ಕೆಜೆಎಫ್ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಮೊದಲು ಸ್ಟಾರ್ಟ್ ಆಗ್ತದೆ. ಮನೆ ಅಧ್ಯಕ್ಷರು ಹೇಳ್ಬಿಡ್ಬೇಕು, ಅವರು ಕೂಡ ರೆಡಿ ಇದ್ದಾರೆ. ಅವರೇ ಸ್ವಂತ ದುಡ್ಡು ಹಾಕೊಂಡು 5 ಲಕ್ಷ ರೂಪಾಯಿ ದುಡ್ಡು. ನಾವು ಪತ್ರಕರ್ತರು ಬೇರೆ ಯಾವ್ದಾಗ ಹೋಗಿಲ್ಲ. ಆ ಪತ್ರಕರ್ತರು ಹೋಗ್ಬಿಟ್ಟು ಅವರೇ 50,000, 1 ಲಕ್ಷ, 2 ಲಕ್ಷ ದುಡ್ಡು ಹಾಕೊಂಡು ಅವರು ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡು ರೆಡಿ ಮಾಡಿ ನಾನು 4-5 ಲಕ್ಷ ಬೇಕಾಗುತ್ತೆ, ಅದು ಕ್ಲಿಯರ್ ಮಾಡ್ಕೊತಾರೆ. ಅದಾದ್ಮೇಲೆ ಅಲ್ಲಿನ ಶಾಸಕ ಕೂಡ ಬಿಲ್ಡಿಂಗ್ ಕಟ್ಟೋ ನಂದೊಂದು ಕೂಡ ಇದು ನಮ್ಗೆ ಬೇಕಾಗಿದೆ ಅಷ್ಟೇ. ಯಾಕಂದ್ರೆ ನಮ್ಮನ್ನ ನಾವು ಒಗ್ಗಟ್ಟಿದ್ದಾಗ ಎಲ್ಲ MLAಗಳು ಎಲ್ಲ ರಾಜಕಾರಣ ನಮಗೆ ಬಂದು ಆ ಕಾರಣಕ್ಕೆ ಎಲ್ಲ ಒಗ್ಗಟ್ಟವಾಗಿ ಆ ಬಿಲ್ಡಿಂಗ್ ಆದರ್ಶದಂಗೆ ಪೂರ್ಣಗೊಳಿಸಿ ನಮ್ಮ ಕಡೆ ತೆಗಬೇಕು, ನಾವು ಸಹಕಾರ ಕೊಡ್ತೀವಿ, ನಿಮ್ಮ ಕಡೆ ನೀವೆಲ್ಲ ಒಟ್ಟಾಗಿ ಆಗಾಗ ಆ ಭವನ ಕಟ್ತಾ ಯಾರ ಕಟ್ತಾ ನೋಡಕ್ ಹೋಗಿ ಎಲ್ಲ ನೋಡ್ಕೊಂಡು ಅಟ್ಲೀಸ್ಟ್ ಆ ಗುಣಮಟ್ಟನ ಸ್ವಲ್ಪ ಕಾಪಾಡ್ಕೊಳ್ಳೋದೇ ನಮ್ಗೆ ತುಂಬಾ ಅನುಕೂಲ ಆಗಿದ್ದು. ಶಾಶ್ವತವಾದ ಬಿಲ್ಡಿಂಗ್ಗಳು ಇದು ಇವತ್ತು ನೀವು ನಾವು ಹೇಳ್ತೀನಿ, ನನ್ನ ಮಕ್ಕಳು ಮುಂದೆ ಬರ್ತಾರ, ನಮ್ಮ ಮಕ್ಕಳು ಬರ್ತಾವ, ಅವ್ರು ಹೇಳ್ಕೊಂಬೋದೆ ನಾವು ಅಪ್ಪ ಇದ್ದಪ್ಪ, ನಾವು ಅಪ್ಪ ಜಾಗದಲ್ಲಿ ಇದ್ದಪ್ಪ, ಯಾಕಂದ್ರೆ ಬೋರ್ಡ್ ಇರ್ತಲ್ಲ ಪರ್ಮನೆಂಟ್ ಇರೋದು, ಹೆಸರು ನಮ್ಗೆ ಜ್ಞಾಪಕ ಬರಲ್ಲ. ಅದು ಕನ್ನಡದಲ್ಲಿ ಅವ್ರು ಎಂತೆಲ್ಲ ಹಾಕ್ತಿರೋ ಅದೇ ನಮ್ಗೆ ಜ್ಞಾಪಕ ಬರೋದು. ಅದು ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ಸುಪಾಯ ಹೋಗಿಲ್ಲ ಅಂತ ಆರೈಸ್ತೀವಿ.
ಮಾರ್ಗದರ್ಶಿ ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತಿದೆ ನಜೀರಮ್ಮದು ರೂಪ ಮತ್ತು ಪ್ರಭಾಕರ್ ಅವ್ರನ್ನ ಕರೆಸಿ ಗೋಪಿನಾಥ್ ಅವರ ಅವರ ಇದರಿಂದ ಮಂಗಳೂರಿನೆಲ್ಲ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ. ಅವತ್ತೇ ಪ್ರೋಸೆಸ್ ಎಲ್ಲ ಆಗಿಲ್ಲ ಎಲ್ಲರೂ ಗೊತ್ತಿದೆ. ಅದ್ರ ದೊಡ್ಡ ಪಾಪ ದೊರೆ ತುಂಬ ಮುತುವರ್ಜಿ ವಹಿಸಿ ಯಾರೂ ಇಲ್ಲ ಅಂದ್ಬಿಟ್ಟು ಪಾಪ ಒಬ್ಬರೇ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಸೇಮ್ ಅದೇ ರೀತಿಯಲ್ಲಿ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ ಗ್ರೂಪ್ ಬಂದ್ಬಿಟ್ಟು ದುಡ್ಡು ಕೊಡೋವಾಗಲೂ ಕೂಡ ಗೋಪಿನಾಥ್ ಸರ್ ಕೇಳ್ಬಿಟ್ಟೆ ಕೊಟ್ಟಿದ್ದು ದುಡ್ಡು. ಇದಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಗೋಪಿನಾಥ ಸರ್ ಅವ್ರಿಗೆ ಕೇಳ್ಬಿಟ್ಟೆ ದುಡ್ಡು ಕೊಟ್ಟಿದ್ದು. ಎಷ್ಟು ಕೊಡ್ಬೇಕಂತ ನಾವು ಕೇಳ್ಬಿಟ್ಟೆ ಕೊಟ್ಟಿದ್ದು. ಸೊ ಜಿಲ್ಲಾ ಸಂಘ ಇಲ್ಲೇ ನಾವೇನು ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಫಸ್ಟು ಜಿಲ್ಲಾ ಸಂಘ ಗೌರವ ಕೊಡ್ಬೇಕು. ನಾವು ಜಿಲ್ಲಾ ಸಂಘನ ಬಳಸ್ಕೋಬೇಕು. ಇವಾಗ ಏನು ಹೇಳ್ತಾ ಇದ್ದೀರಲ್ಲ ನೀವು MP ನ ಅಪ್ರೋಚ್ ಮಾಡಬೇಕು, MLC ನ ಅಪ್ರೋಚ್ ಮಾಡಬೇಕು. ಅದಕ್ಕೆ ಜಿಲ್ಲಾ ಅಧ್ಯಕ್ಷರನ್ನ ನಾವು ಜೊತೆಲಿ ಇಟ್ಕೊಂಡು ನಮ್ಮ ಕೆಲಸನ ಮುಗಿಸ್ಕೋಬೇಕು ಅಂತೇಳಿ. ಮತ್ತೆ ಅದೇ ಬೇರೆ ಏನು ಅಭಿವೃದ್ಧಿ ಕೆಲಸಗಳೇನ ನೀವು ಮಾಡ್ತಿರೋ ಅದಕ್ಕೆ ನಾನು ಅಲ್ಲ ಅಭಿವೃದ್ಧಿ ಕೆಲಸಗಳು ಏನೇನು ಅಧ್ಯಕ್ಷರೇನು ಮಾಡ್ತಾರೋ ಅವ್ರ ಜೊತೆಲೇ ಇದ್ದು ಎಷ್ಟು ಬೇಕಾಗತ್ತೋ ಅಷ್ಟು ಅವರ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ ಅದು ಅಷ್ಟು ಬೇಗ ಮುಗಿಸೋಣ. ಮತ್ತು ಅದೇ ಮುಂಗಡೆ ಪ್ಲ್ಯಾನ್ ಮಾಡುವಾಗ ಅಟ್ಲೀಸ್ಟ್ ಒಂದು ಕಮಿಟಿ ಮಾಡಿ. ಕಮಿಟಿ ಅಂದರೆ ಮಾಜಿ ಅಧ್ಯಕ್ಷರು ಪಿಲ್ಲೈ ಸರ್ ಇರ್ಬೋದು, ಇಲ್ಲ ದಾಗಡೆ ಇರ್ಬೋದು, ಇಲ್ಲ ಯಾರು ಶ್ರೀಕಾಂತ್ ಇರ್ಬೋದು, ಅವರೆಲ್ಲ ಒಂದು ಕಮಿಟಿ ಮಾಡಿ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ರೆ ದುಡ್ಡು ಬರುತ್ತೆ, ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಒಂದು ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಅಟ್ಲೀಸ್ಟ್ ಮಾಡುವಾಗ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಐಡಿಯಾ ಇರುತ್ತೆ. ಒಬ್ಬೊಬ್ಬರಿಂದ ಒಂದು ₹100 ಬಂದರೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಮುಂದೆ ಸರ್ ಹೇಳಿದಾಗ ಫ್ರಂಟಲ್ಲಿ ನಮ್ಮ ಕೋಲಾರ ಭವನ ಆಗಿದೆ, ಆ ರೀತಿ ಫ್ರಂಟಲ್ಲಿ ಒಂದು 2 ಗಂಟೆ 3 ಗಂಟೆ ಕಟ್ಟಿಬಿಟ್ಟು ಅದರಿಂದ ಅಟ್ಲೀಸ್ಟ್ ನಮ್ಗೇನಾದರೂ ಬರೋ ಥರ ಮೊದಲು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋಣ. ಇವಾಗಲೇ ಮಾಡಿದ್ರೆ ಅದೆಲ್ಲ ಕೆಲಸ ಆಗೋದು. ಇವತ್ತು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮುದ್ದು ಬಿಡಲಿ, ಆಮೇಲೆ ಇನ್ನೊಂದ್ಸಲ ನೋಡ್ಕೊಳ್ಳೋಣ ಅಂದರೆ ಯಾರು ಮುಂದೆ ಬರಲ್ಲ. ಏನಾಗುತ್ತೆ ಇವಾಗಲೇ ಪ್ರಯತ್ನ, ಇವತ್ತಿಂದನೇ ಪ್ರಯತ್ನ ಮಾಡಬೇಕು. MP ನ ಅಪ್ರೋಚ್ ಮಾಡಬೇಕು, ಅವ್ರ ಹತ್ರ ಅಮೌಂಟ್ ಮಾಡಬೇಕು, MLC ನ ಅಪ್ರೋಚ್ ಮಾಡಬೇಕು, ಅವ್ರ ಹತ್ರ ತಗೊಳ್ಬೇಕು, H.M. ಹತ್ರ ಹೋಗ್ಬೇಕು, ಅವರಿಂದ ಎಷ್ಟಾಗುತ್ತೆ ಅಷ್ಟು ಇದು ಮಾಡ್ಕೊಬೇಕು. ಇದೆಲ್ಲ ಮಾಡಬೇಕಾದ್ರೆ ಎಲ್ಲ ಒಗ್ಗಟ್ಟಾಗಿದ್ದು ಒಂದು ಕಮಿಟಿ ಮಾಡಿ, ಬಿಲ್ಡಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿ, ಕಮಿಟಿಯಲ್ಲಿ ಎಲ್ಲರೂ ಕರ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮುಗಿಸೋಣ. ಅಧ್ಯಕ್ಷರ ಜೊತೆಲಿ ನಾವು ಕೆಲಸ ಮಾಡ್ತೀವಿ. ಎಲಿಗೇಷನ್ಸ್ ಎಲ್ಲ ಇತ್ತು. ಆಮೇಲೆ ಅದೆಲ್ಲ ಓಡಾಡಿ ಫಸ್ಟ್ ಇಂಪಾರ್ಟೆಂಟ್ ಅದು ಡಾಕ್ಯುಮೆಂಟ್ಸ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಮಾಡೋದು ತುಂಬ ಇಸ್ಕೊಂಡು ಆಮೇಲೆ ಪವನ್ ಕುಮಾರ್ ಅವರು ಅಭಿಷೇಕ್ ಭಾಳ ಸಪೋರ್ಟ್ ಮಾಡಿದ್ರು. ಆಮೇಲೆ ಕಾಂಪೌಂಡ್ ಮಾಡುವಾಗ ನಮ್ಮ ಹತ್ರ ಯಾರು ದುಡ್ಡಿರಲಿಲ್ಲ. ಆಮೇಲೆ ನಾನು ಲಾಸ್ಟ್ ಟೈಮ್ ತ್ಯಾಗರಾಜ್ ನಾವು ಸೆಕೆಂಡ್ ಟೈಮ್ ಮಾಡ್ತಾರೆ ಅದು ಇದು ಏನೋ ಪತ್ರಿಕಾ ದಿನಾಚರಣೆಗೆ ಅಂತ ಹೇಳ್ಬಿಟ್ಟು ನಮ್ಮ ರಸ್ತೆ 50,000 ಕೊಟ್ಟಿದ್ವಿ. ಮುಂದುವರಿತು ಕಾರ್ಯಕ್ರಮ 50,000 ನಮಗೆ ಹೇಳಿದೆ. ಫಸ್ಟ್ ಮೀಟಿಂಗಲ್ಲೇ ಹೇಳಿದೆ ಡೆವಲಪ್ಮೆಂಟ್ ಏನೋ ಮಾಡೋಕ್ಕೆ ನನ್ನ ಹತ್ರ 50,000 ಇದೆಯಪ್ಪ, 50,000 ಕೊಡ್ತೀನಿ, ಡೆವಲಪ್ಮೆಂಟಿಗೆ ಖರ್ಚಿಗೆ ಅದಕ್ಕೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಅದನ್ನ ಇಟ್ಕೊಂಡು ಕಾಂಪೌಂಡ್ ಸ್ಟಾರ್ಟ್ ಮಾಡೋದು. ಅದು ಇದ್ದಿದ್ದಕ್ಕೆ ಕಾಂಪೌಂಡ್ ಸ್ಟಾರ್ಟ್ ಆಯಿತು. ಅಲ್ಲ ಟಾಯ್ಲೆಟ್ಸು ಅಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಆಮೇಲೆ ಆ ದುಡ್ಡಲ್ಲಿ ನಾವು ಬೇರೆ ಕಡೆಯಿಂದ ನಾವು ಏನು ಮಾಡಬೇಕು, ಫಸ್ಟ್ ನಾವು ಕಾಂಪೌಂಡ್ ಮಾಡಲೇಬೇಕು ಅಂತೇಳಿ ಡಿಸಿಷನ್ ತಗೊಂಡು, ಯಾಕಂದ್ರೆ ನಮ್ಮದು ಅಂತ ಆದಮೇಲೆ ಡಾಕ್ಯುಮೆಂಟ್ಸ್ ಅದನ್ನು ಮಾಡಬೇಕು ಅಂತೇಳಿ ಅದನ್ನು ಕಾಂಪೌಂಡ್ ಮಾಡಿದ್ದೆ. ಅದು 3 ಲಕ್ಷ ಖರ್ಚಾಗಿದೆ. ಅದು ನೋಡೋಸಿನ ಮಾಡಿದ್ದೀವಿ. ಇವಾಗ ಏನು ಇವಾಗ ಇದನ್ನು ಮಾಡಬೇಕು ಅಂತ ಕೂಡ 15-20 ಅಲ್ಲ ಫಸ್ಟು 20 ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಗಲಾಟೆ ಮಾಡಿದ್ದೀನಿ, ಅದು ಆಗೋದೇ ಇಲ್ಲ ಅಂತ. ಏನು ಮಾಡ್ತೀನಿ ಅಂತ ನಾವು ಹೇಳಿದ್ವಿ. ಅವ್ರು ಏನು ಮಾಡ್ತಾರೋ ಮಾಡಲಿ, ಕಮರ್ಷಿಯಲ್ ಮಾಡಲೇಬೇಕು ಅಂತ ಗಲಾಟೆ ಮಾಡಿದ್ದು ನಾನೇ. ಮೆಂಟಲ್ ಅಂಗಡಿಗೆ ಮಾಡಲೇಬೇಕು. ಏನೋ ಒಂದು ಅಷ್ಟು ಬಂದಿಲ್ಲ ಅಂತ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಹಾಲು ದೊಡ್ಡದಿದ್ರೆ ಯಾರಾದ್ರೂ ಕನ್ವೆನ್ಷನ್ ಹಾಲನ್ನು ಯಾರು ಬಾಡಿಗೆ ಕೊಡ್ಬೋದು. ಇಲ್ಲ ಅಂತಂದರೆ ನಾವು ಮಾತ್ರ ಇನ್ನತ್ರ ಆಗುತ್ತೆ 20-25 ಇಷ್ಟ ಆಗುತ್ತೆ. ಲಾಗ್ ಮಾಡಬೇಡ ಏನಾದ್ರು ಆಗಲಿ ಅಂತಿಲ್ಲ. ಚರ್ಚೆ ಮಾಡಿ ಭಾಳ ಸಲ ಚರ್ಚೆ ಮಾಡಿ ಆಮೇಲೆ ಯಜಮಾನ ಹತ್ರ ಹೋಗಿ ಅಧ್ಯಕ್ಷರ ಹತ್ರ ಹೋಗಿ ಚರ್ಚೆ ಮಾಡಿದ್ಮೇಲೆ ಅವರು 4-5 ಸಲ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿ ಭಾಳ ದಿನ ಚರ್ಚೆ ಮಾಡಿದ್ಮೇಲೆ ಇದು ಹಾಲು ಆಗೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಏನು MLA ಮೇಡಮ್ ಅವರು 15 ಲಕ್ಷ ಕೊಟ್ಟಿದ್ದರು ಶಿವಯ್ಯನಿಗೆ. ಗೋಪಿನಾಥ್ ಸರ್ ಅವರು ಒಂದು ಆಶೀರ್ವಾದ. ಯಾಕೆಂತಂದರೆ ನಂಬಿಕೆನೂ ಬೇಕು. ಇವಾಗ ಆಕ್ಚುಲಿ ಅವ್ರು ಬರಬೇಕಾಗಿದೆ. ಏನೋ ಅಂತಂದರೆ ಅವ್ರಿಗೆ ಲಾಸ್ಟ್ ಟೈಮ್ ಬಂದಾಗಲೇ ನಮ್ಮಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಅವಾಗ ಯಾಕೆ ಅಂತಂದರೆ ಗುಂಪಿದೆ, ಅವ್ರು ಒಬ್ಬರು ಬಂದರೆ ಅವ್ರು ಬರೋಲ್ಲ, ಅಲಿಗೇಷನ್ ಮಾಡ್ತಾರೆ, ಯಾಕೆ ಸುಮ್ಮನೆ ಅಂತೇಳಿ ಅವ್ರು ಬರಲ್ಲ ಅಂತ ಹೇಳಿದ್ರು.
ನನಗೆ ಗೊತ್ತಿರ್ತೈತಿ ಅವ್ರು ಬೇರೆ ಏನೋ ಇರ್ಬೋದು. ಏನು ಅಂತಂದ್ರೆ ಅರ್ಧ ಜನ ಬಂದ್ರೆ ಅರ್ಧ ಜನ ಬರೋದು ಯಾಕೆ ಬರ್ಬೇಕು, ನಾವು ನಾ ಬಂದು ಯಾಕೆ ಇಷ್ಟ ಆಗಬೇಕು ಅನ್ನೋದು ತಾನೇ. ದಯವಿಟ್ಟು ಕೈ ಮುಗಿದು ಕೇಳ್ಕೊಡ್ತೀನಿ, ಯಾರಿಗೂ ಸಾಧ್ಯ ಇಲ್ಲ, ಆಗೋಯ್ತು ಆನಂದಾಗಲಿ ಮುಗಿದೋಯ್ತು. ದಯವಿಟ್ಟು ಏನು ಭವನ ಇದೆ ಅದಕ್ಕೆ ಶಿವಾಲಯದಲ್ಲಿ ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಹೋಗೋಣ. ಮೀಟಿಂಗ್ ಬನ್ನಿ, ದಯವಿಟ್ಟು ಮೀಟಿಂಗೇ ಬರೋಣ. ನಿನ್ನೆ ಒಂದಿನನೇ 13 ಜನ ಬಂದರು. ನಾನು ಇದಾಗಿದ್ದಾನು 13 ಜನ ಬಂದರು. ನಿನ್ನೆ ಫಸ್ಟ್ ಟೈಮ್ 15 ಬಂದಿದ್ದಾರೆ. ನಾವಿದ್ದಾಗ 13 ಸಿಗ್ನೇಚರ್. ದಯವಿಟ್ಟು ಮೀಟಿಂಗ್ ಬಂದರೆ ಇಲ್ಲ ಗೊತ್ತಾಗುತ್ತೆ. ಅವ್ರದ್ದು ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನೇ ಇದ್ರು ಇಲ್ಲೇ ಮಾತಾಡಿ, ಏನೇ ಇದ್ರು ಇಲ್ಲಿ ಮಾತಾಡಿದ್ರೆ ಕ್ಲಿಯರ್ ಆಗುತ್ತೆ. ನಾವು ಮುರಾಜ್ ಹೇಳಿದಾಗೆ ನಮ್ದೇನು ಕೋಲಾರ ಪತ್ರಕರ್ತರ ಭವನ ಇದೆ. ಇವತ್ತು ವಾಸುದೇವಳ್ಳಿಂದ ಹಿಡಿದು ಒಪ್ಪಿನ ಸರ್ 2 ಸಲ, ಆಮೇಲೆ ಮುರಾಜಣ್ಣ ಬಿಡು ಎಷ್ಟು ಇಡೀ ರಾಜ್ಯದಲ್ಲಿ ಮಾತ್ರ ಆಯ್ತಾ, ಡಿಸ್ಟಿಕ್ ಅಲ್ಲಿ ತಾಲೂಕಲ್ಲಿ ನಮ್ಮ ಮಾತ್ರ ಆಗಬೇಕು ಅಂತಂದ್ರೆ ಸಂಪೂರ್ಣವಾದಂಥ ಸಹಕಾರ. ನಾವೇನು 28-29 ಜನ ಇದ್ದೀವಿ ಮೆಂಬರ್ಸು, ಎಲ್ಲರೂ ಕೂಡ ಸಹಕಾರ ಕೊಡಿ. ದಯವಿಟ್ಟು ಮೀಟಿಂಗ್ ಕರೆದಾಗ ಬನ್ನಿ. ಇಲ್ಲಿ ಸಲಹೆ ಸೂಚನೆಗಳು ಕೊಟ್ಟಾಗಲ್ಲ, ಇದನ್ನ ನಾ 1 ವರ್ಷ ಅಂತ 10 ತಿಂಗಳು 3 ತಿಂಗಳಲ್ಲಿ ಮುಗಿಸ್ಬೋದು. ದಯವಿಟ್ಟು ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಹೇಳಿದ್ರೆ ದಯವಿಟ್ಟು ಮೀಟಿಂಗ್ ಕರೆದಾಗ ಬನ್ನಿ, ಚರ್ಚೆ ಮಾಡಿ. ಏನು ನಾವು ಹಾಲ್ ಮಾಡಬೇಕು ಅಂತಿದ್ವಿ ಅದು ಗ್ರ್ಯಾಂಡ್ ಆಗೇ ಮಾಡ್ತೀವಿ, ಬಿಡೋದಿಲ್ಲ, ಮಾಡೇ ಮಾಡ್ತೀವಿ. ದಯವಿಟ್ಟು ಅದರಲ್ಲಿ ನೀವು ತೋರಿಸ್ಕೊಳ್ಳಿ, ಎಲ್ಲ ಸಹಕಾರ ಇದೆ ಅಂತ ಹೇಳ್ತಾ ನನ್ನ ಮಾತ್ರ ಮುಗಿಸ್ತೀವಿ. ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಕೆಜಿಎಫ್ ಪತ್ರಕರ್ತರಿಗೆ ಮತ್ತು ಪತ್ರಕರ್ತರ ಸಂಘಕ್ಕೆ ಇವತ್ತು ಒಂದು ಹಬ್ಬದ ವಾತಾವರಣ. ನಮಗೆ ಪತ್ರಿಕಾ ದಿನಾಚರಣೆ ಮಾಡಿದಾಗ ನಾವು ಖುಷಿಯಾಗಿರ್ತೀವಿ. ಅದೆಲ್ಲದಕ್ಕಿಂತ ದೊಡ್ಡ ಖುಷಿ ಪತ್ರಿಕಾ ದಿನಾಚರಣೆ ಅಂತಂದರೆ ಅವ್ರು ಮಾಡ್ತೀವಿ, ಅವ್ರು ಮುಂದೆ ನಮ್ಮ ಸಣ್ಣ ಒಂದು ಬಿಲ್ಡಿಂಗ್ ಕಟ್ಟೋದು ಅಂತಂದ್ರೆ ಇಡೀ ಪರ್ಮನೆಂಟ್ ಸೆಕ್ಟರ್ ಇದೆ, ಪರ್ಮನೆಂಟ್ ಅಸೆಟ್ ಅಸೋಸಿಯೇಷನ್. ಈಗಾಗಲೇ ಚಂದ್ರು ಹೇಳಿದ ರೀತಿಯಲ್ಲಿ ಇವಾಗ 2000ರಲ್ಲಿ ಫಸ್ಟ್ ಬಿಲ್ಡಿಂಗ್ ಕೆಲಸ ಶುರು ಮಾಡಿದ್ದು ನಾನು ಮತ್ತು ಮಲ್ಲೇಶ್ವರ ಪ್ರಧಾನ ಕಾರ್ಯದರ್ಶಿ, ನಾನು ಪ್ರೆಸಿಡೆಂಟ್. ಅವಾಗಲೂ ಇದೇ ಥರ ಇತ್ತು. ನಮ್ಮ ಹತ್ರ ₹1 ದುಡ್ಡಿರಲಿಲ್ಲ. ಸೈಟ್ ಮಾಡಿ ಸುಮಾರು 30 ವರ್ಷ ಆಗಿತ್ತು. ಆ ಸೈಟ್ ಆಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನೂ ಇರಲಿಲ್ಲ. ಶ್ರೀನಿವಾಸ ಗೌಡರು ₹1,00,000 ಕೊಟ್ಟಿದ್ರು. ಟಿಪ್ಪೋದಿಂದ ₹1,00,000 ಕೊಟ್ಟಿದ್ರು. ₹1,00,000 ಇಟ್ಕೊಂಡು ಏನು ಕೆಲಸ ಶುರು ಮಾಡ್ತಿರ್ತಾರೆ. ಅವತ್ತು ಲ್ಯಾಂಡ್ ಆರ್ಮಿ ಕೊಟ್ಬಿಟ್ಟಿದ್ದಾರೆ. ಆ ಲ್ಯಾಂಡ್ ಆರ್ಮಿ ಹತ್ರ ಹೋಗಿ ಇದು ಮಾಡಪ್ಪ ಅಂತಂದ್ರೆ ₹1,00,000 ಕೆಲಸ ಮಾಡ್ಬೇಕಂದ್ರೆ ₹30,000 ಕಮಿಷನ್, ₹70,000 ನೀವೇ ಇದು ಮಾಡ್ಬೇಕಾಗುತ್ತೆ. ₹30,000 ನಮ್ಗೆ ಕಮಿಷನ್, ₹70,000 ಏನು ಕೆಲಸ ಮಾಡಿದ್ರು ಗಾಳಿ ಮಾಡ್ತೀವಿ. ಇನ್ನು ಲ್ಯಾಂಡ್ ಆರ್ಮಿ ಅವ್ರಿಗೆ $30,000 ಕೊಟ್ರೆ ಅವನ್ನೇ ಸಾಕೋದಾದ್ರೆ ಮಾರ್ವಾಡಿಗೆ ಬಿಸ್ನೆಸ್ ಆಗ್ಬಿಟ್ಟು ಏನಂತ ಇದು ಯಾರು ಬೇಡ ಹೋಗ್ಬೇಕಪ್ಪ ಇಲ್ಲ ಅಂತ ಏನಪ್ಪ ಅಂದ್ಬಿಟ್ಟು ಯೋಚನೆ ಮಾಡಿ ಇದು ಮಾಡಿದ್ರು. ಮಾಡಿದಾಗ ಆಮೇಲೆ ಒಂದು ಯೋಜನೆ ಬಂತು. ಅವಾಗ KH ನೆನೆಸ್ಕೊಬಿಟ್ರು. KH ಅವರು ಎಂ ಪಿ ನಮಗೆ ಮಾತಾಡಿದ್ರು. ಅವತ್ತಿನ ಪರಿಸ್ಥಿತಿಯಲ್ಲೂ ಈ ಥರ ಎಲ್ಲ ಇತ್ತು. KGF ಅಲ್ಲಿ ಇದ್ದಾಗ ನಾನು ಬಂದಾಗ ಇವ್ರು ಬಂದ ಸ್ವಲ್ಪ ಇದು ಮಾಡ್ಕೊಂಡು ನಾನು ಹೇಳಿದ್ರಿ, ನಾವು ಅನುಭವಿಸಿರೋ ಖರ್ಚುಗಳಲ್ಲಿ ಏನಿಲ್ಲ ರೀ, ಏನು ಎಸ್ಟೇಟ್ ಮಾಡ್ತಿದ್ರಿ, ನಾವು ಎಷ್ಟು ಕಷ್ಟ ಅನ್ಬೋದಿದ್ವಿ ಅಂದರೆ ಇದನ್ನು ಇದಾಗಕ್ಕೆ ಏನಂದ್ರು ಅದೇನಪ್ಪ ಇದು ಬಾಯ ಹಾಕಿದ್ರೆ ಇದಕ್ಕಿಂತ ಹಾಕ್ಬಿಡ್ತೀವಿ ಅಂತ ಬಂದಿದ್ರು. ಕೋಳಿ ಕೊಯ್ತಿದ್ರು, ಕುರಿ ಕೊಯ್ದು ರಕ್ತ ಹಾಕಿದ್ರು, ಎಲ್ಲ ಮಾಡಿದ್ರು. ಆ ಥರ ಅವೆಲ್ಲ ಇದ್ದಾಗಲೂ ಚಾಲೆಂಜಸ್ ಇದ್ದಾಗಲೇ ನಾವು ಸಕ್ಸಸ್ ಸಾಧ್ಯ ಆಗುತ್ತೆ ಮಾಡಿ ಅಂದ್ರು. ಅವತ್ತು KH ನೆನೆಸ್ಕೋಬಹುದು. ₹10,00,000 ಲೆಟ್ರ್ ಇಮಿಡಿಯೇಟ್ ಹಾಕೊಂಡು 5 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ 5 ಲಕ್ಷ, ಆಮೇಲೆ ಇನ್ನು 5 ಲಕ್ಷ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಅವ್ರಿಗೂ ಏನು ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಈ ಥರ ಎಲ್ಲ ಇತ್ತಲ್ಲ, ಅಡ್ವಾನ್ಸ್ ಇತ್ತಲ್ಲ, ಅವ್ರು ಇದು ಮಾಡೋದು ಯಾವ ಮುಂದೆ ಏನೋ ಬಂದಿದ್ದಾರೆ, ಇವ್ರನ್ನ ಯಾಕೆ ಹೇಳೋದ ಮಾಡ್ಕೊಬಿಡು, 5 ಲಕ್ಷ ಕೊಟ್ಬಿಡೋಣ, ನೋಡೋಣ ಯೂಸ್ ಮಾಡೋಣ ಮಾಡೋಣ ಅಂತ ಕೊಟ್ಟು ₹5,00,000 ಕೊಟ್ಟರು. ಅದು ತಗೊಂಡ್ಬಂದು ಆಮೇಲೆ ನಿರ್ಮಿತಿ ಕೇಂದ್ರದ ನಮ್ಮ ಫ್ರೆಂಡ್ ಇದ್ದಾರೆ ನಾರಾಯಣಪಲ್ಲ, ಅವ್ರಿಗೆ ಮಾತಾಡ್ತೀವಿ. ನೋಡಪ್ಪ ಏನು ದುಡ್ಡಿಲ್ಲ, ನಮ್ಮ ಹತ್ರ ಕಮಿಷನ್ ಹೊಡಿಬಾರ್ದು, ನೀವು ಕಮಿಷನ್ ಇಲ್ಲ, ನಮಗೂ ಕೊಡಬೇಡ್ರಿ ಕಮಿಷನ್, ನೀವು ಸರ್ವಿಸ್ ಟ್ಯಾಕ್ಸ್ ಅಂತ ಕಮಿಷನ್ ಸರ್ವಿಸ್ ಟ್ಯಾಕ್ಸ್ ಏನೋ ತಗೋಬಾರ್ದು, ಮಾಡ್ಕೊಡ್ಬೇಕು ಅಂತ. ನಾರಾಯಣ ಪಾಪ ನಮ್ಮ ಆತ್ಮೀಯತೆ ಏನಿತ್ತು ಅದರ ಮೂಲಕ ನಾವು ₹1 ನಾವು ಕಮಿಷನ್ ತಗೊಂಡಿಲ್ಲ. ₹5,000 ಯಾವುದೋ ಫೌಂಡೇಶನ್ ಫಂಡ್ ಹಾಕುವಾಗ ಇವನ್ನೆಲ್ಲ ಕರೆಸಿ ಮಾಡೋವಾಗ ₹5,000 ಪೆಂಡಾಲ್ಗೆ ಫಂಕ್ಷನ್ಗೆ ಕೊಟ್ಟಿರೋದು ಖರ್ಚು ಮಾಡೋದು ಬಿಟ್ಟರೆ ₹1 ಅದನ್ನು ಕೊಟ್ಟಿಲ್ಲ. ಅದೇ ಥರದ್ದು ಸರ್ವಿಸ್ ಟ್ಯಾಕ್ಸ್ ಯಾವುದು ಇಲ್ಲದಂಗೆ ಮಾಡಿಕೊಟ್ರು ನಾರಾಯಣ. ಅವತ್ತು ₹5,00,000 ತಗೊಂಡ್ಬಂದ್ವಿ. ಆ ₹5,00,000 ಚೆಕ್ ಬರೆದು DC ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು. ಆಮೇಲೆ ಎಲ್ಲ ನಮ್ಮಲ್ಲೇ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಹೋಗಿ ಭೀಮನ್ಯಪ್ಪನವ್ರು ನೆನೆಸ್ಕೋಬೋದು. ವಾಜಪೇಯಿ ಬಂದಿದ್ರು ಕಲ್ಚರಿಂದ ಹೊರಗಿದ್ರು ಇನಾಗ್ರೇಷನ್ಗೆ ಕೋಲಾರಕ್ಕೆ. ಅದ್ರ ಹಿಂದಿನ ದಿವಸ ಭೀಮನ್ಯಪ್ಪನವರು DC ಕರೆದು DC ನಾನು ಮಾಡೋದಿಲ್ಲ, ನಾನು ಇರೋವರೆಗೂ ಅವ್ರು ಕೊಡೋದು ಚೆಕ್ಕನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಭೀಮನ್ಯಪ್ಪನವ್ರನ್ನ ಇವತ್ತು ನೆನೆಸ್ಕೊಂಡು ಕೋಲಾರ ಜಿಲ್ಲೆ ಪತ್ರಕರ್ತರು ಇವತ್ತು ಏನಾದರೂ ಪತ್ರಕರ್ತರ ಜನರಿಂದ ಎಲ್ಲಿ ಕುಡಿತಾ ಇದ್ದೀವಿ ಅಂತಂದ್ರೆ ಭೀಮನ್ಯಪ್ಪನವ್ರನ್ನ ನೆನೆಸ್ಕೊಂಡು ಕೊಡ ಮುಂದೆ ಈ DC ಕ್ಯಾನ್ಸಲ್ ಮಾಡ್ತೀನಿ. ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಆಗ್ಬಿಟ್ಟು ವಾಜಪೇಯಿ ಅವರು
ಟ್ರಾನ್ಸ್ಫರ್ ಮಾಡ್ತೀನಿ, ನಿಮ್ಗೆ ಕೆಲಸ ಮಾಡಿಸ್ಕೊಡ್ತೀನಿ. ಅದೇ ಥರದಲ್ಲಿ ಇವ್ರು ಬಂದು ರಾಮಪ್ರಸಾದ್ ಅವರು ಬಂದು ಡಿ.ಎನ್. ನಾಯ್ಕ್ ಟ್ರಾನ್ಸ್ಫರ್ ಮಾಡಿಸಿದ್ರು. ಇವ್ರು ಬಂದು ರಾಮಪ್ರಸಾದ್ ಬಂದ ತಕ್ಷಣ ಅವ್ರಲ್ಲಿ ಯಾವಾಗ ಮಿನಿಸ್ಟ್ರಿಗಳ ಹತ್ರ ಹೋಗಿ ಮಾತಾಡ್ಕೊಂಡು ಬರೋದು ಅಭ್ಯಾಸ. ಅವ್ರಲ್ಲೇ ಏನು ಕಳಿಸಿದ್ರು ಪ್ರಯಾರಿಟಿ ವೈಸ್ 3-4 ಕೆಲಸಗಳು ಇವಾಗ ಅಲ್ಲೆಲ್ಲ ನಮ್ಮ ಪತ್ರಕರ್ತರ ಸಂಘದ್ದು ಕೆಲಸ ಮಾಡಿದ್ರು. ರಾಮಪ್ರಸಾದ್ ಅವ್ರು ಬಂದಿಲ್ಲ, ಗೋಪಿನಾಥ್ ಮಲ್ಲೇಶ್ ಅಂತ ಕರೀರಿ ಅವರು ಹೋದ್ರೆ ಮಿನಿಸ್ಟರ್ ಹೇಳಿದ್ದಾರೆ, ನೀವು ಕೆಲಸ ಇರ್ತಾರೆ ಏನು ಸರ್ ಈ ಥರ ಆಗಿದೆ. ನಮ್ಮ ಬೋಡಿ ನಾಗರಾಜ್ ಅಂತ ಮಗಾಪುರ ನಾಗರಾಜ್ ಅಂತ ಅವರು ನಾಯಕನಿಗೆ ಹೋಗಿ ಎಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡೋದು, ಸರ್ ಈ ಥರ ಇದೆ ಸರ್ ಒಳ್ಳೆ ಕೆಲಸ ಮಾಡ್ತಾರೆ ಅವರು ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ರಾಮಪ್ರಸಾದ್ ಅವರು 15 ದಿವಸ ರಿಲೀಸ್ ಆಯಿತು. ಇಮಿಡಿಯೇಟ್ ಕೆಲಸ 5 ಲಕ್ಷ ರೂಪಾಯಿ ನೀವೇನು ಮಾಡ್ತೀರಿ ಕೆಲಸ? ಏನು ಮಾಡೋಕ್ಕಾಗ್ತದೆ ನೀವು ಹೇಳಿ? ದೊಡ್ಡ ಜಾಗ 120 ಅದ್ರ ಮಧ್ಯದಲ್ಲಿ ಜಾಲಪ್ಪ ಒಂದು ಗಲಾಟೆ, ಅವ್ರು ನಮ್ದು ಜಾಗ ಇದು ಅಂತ ಅದೊಂದು ಸರ್ಫರಾಜ್ ಖಾನ್ ಅನ್ಸ್ಕೊಂಡು ಕೋಲಾರದ ಸರ್ಫರಾಜ್ ಖಾನ್ ಹನುಮಂತಪ್ಪ ಕಮಿಷನರ್ ಇಬ್ರು ಸೇರಿ ಇದು ಮಾಡಿ ಹನುಮಂತಪ್ಪ ಇನ್ಫ್ಲೂಯೆನ್ಸ್ ಮಾಡಿ ಸರ್ಫರಾಜ್ ಖಾನ್ ಅದನ್ನ ಇದು ಮಾಡಿಕೊಟ್ಟು ನಮಗೆ ಜಾಗ ಮಾಡಿಕೊಟ್ಬಿಟ್ಟು 115/100 ನನ್ನ ಹೆಸರು ಮಾಡಿಕೊಟ್ಬಿಟ್ಟು ಖಾತೆ ಮಾಡಿಕೊಟ್ಬಿಟ್ರು. ಅದಕ್ಕೆ ಡಾಕ್ಯುಮೆಂಟ್ಗಳು ಕೂಡ ಇಲ್ಲ ಮಾಡಿಕೊಟ್ರು. ಎಲ್ಲ 5 ಲಕ್ಷ ರೂಪಾಯಿ ಏನು ಕಟ್ತೀರಿ ನೀವು? ಆಮೇಲೆ ಏನಪ್ಪ ಮಾಡೋದು ಅಂತಂದ್ರೆ ಹೋಗಿ ಏನೋ ಮಾಡಲೇಬೇಕಪ್ಪ, ನಮ್ಗೆ ಏನೋ ಒಂದು ಉತ್ಸಾಹ ಮಾಡಬೇಕು ಅಂತ ಒಂದು ನಂಬಿಕೆ ಬಲ ಒಂದು ಇದು ಮಾಡ್ಕೊಂಡ್ವಿ. ನಾನು ಮಲೇಶ್ ಇದ್ರು ಅದಕ್ಕೆ ಮಲೇಶ್ ಇಲ್ಲ, ಈಗೆಲ್ಲ ಹೇಳೋದಕ್ಕೆ ಒಂದು ಮಲೇಶ್ ಇಲ್ಲ, ಅದು ಕೂಡ ಎಲ್ಲ ಗೊತ್ತಿರೋದೆಲ್ಲ ನಮಗೆ ಬಿಟ್ಟಿದೆ. ಮಲ್ಲೇಶನ್ಗೆ ನೋಡಪ್ಪ ಫುಲ್ಲು ಇದಾಗ್ಬಿಡೋಣ, ಪಾಯ ಹಾಕ್ಬಿಡೋಣ, ಏನು ಬೇಕೋ ಪ್ಲಾನ್. ನಾನು ಇಷ್ಟೇ ಇದನ್ನ ಬಿಲ್ಡಿಂಗ್ ಯಾವುದು ಫಸ್ಟ್ ಹಳೆ ಆಗಿತ್ತಲ್ಲ ಅಷ್ಟು ನನ್ನ ಕಾಲದಲ್ಲಿ ಆಗುತ್ತೆ. ಮುಂದೆ ಎಲ್ಲ ಕಾಂಟ್ಯಾಕ್ಟ್ ಇದು ಸೆಂಟ್ರಲ್ ಇದ್ದಂಗೆ ಬಿಟ್ಬಿಡ್ತೀವಿ. ನೀವು ನೆಕ್ಸ್ಟ್ ಬಂದು ನೀವು ಪ್ರೆಸೆಂಟ್ ಆಗಿ ನೀವು ಮಾಡ್ಬೇಕು, ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಆಯ್ತು ಅಂತ ಹೇಳಿದ್ರೆ ಅದನ್ನೇ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ. ಮೊನ್ನೆ ಕೊಟ್ಟಾಗ ಹೇಳಿದ್ನಲ್ಲ ಮಲೇಶ್ ನಾನು ಕೆಲಸ ಮಾತಾಡ್ಕೊಂಡಿದ್ವಿ. ಆಮೇಲೆ ಮಾಡಿದ್ವಿ. ಆಮೇಲೆ ಪಾಪ ಮಲೇಶನ್ಗೆ ನಾವು ಏನೋ ಕಷ್ಟಪಟ್ಟು ನಾವೇನೇನೋ ಆಚರಿಸ್ಕೊಂಡಿದ್ವಿ. ಅವ್ನು ಭಾಳ ಪ್ರೆಸಿಡೆಂಟ್ ಆಗಿ 15 ದಿವಸಕ್ಕೆ ಎಕ್ಸ್ಟ್ರಾ ಊಟ. ಆಮೇಲೆ ವಾಸು ಪ್ರೆಸಿಡೆಂಟ್ ಆದ್ಮೇಲೆ ಈಗ ಮತ್ತೆ ಮುಂದ್ಗಡೆ ಸೆಲೆಕ್ಟನ್ ಇದ್ದಂತ ಅಂಗಡಿಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಆ ಥರದ ನಿಮಗೂ ಹೇಳೋದು ಏನು ನನಗೆ ಮತ್ತೆ ನೀವು ಅಂದ್ಕೊಂಡಿದ್ರಿ ಏನಪ್ಪ ಇಮಿಡಿಯೇಟ್ ಆಗಿ ಕಲ್ಲು ಹಾಕ್ಬಿಡೋಣ, ಬುದ್ಧಿ ಪೂಜೆ ಮಾಡ್ಬಿಡೋಣ, ಕಲ್ಲು ಹಾಕ್ಬಿಡೋಣ ಶುರು ಮಾಡೋಣ ಅಂದ್ರೆ ಇವನಾದ್ರೂ 1 ದಿನ ಇದು ಮಾಡಿದ್ನಲ್ಲ ಅಂತ 3 ದಿನ ಬಂದಿದ್ವಿ. 3 ದಿನ ಮುಂದಾಗೆ ನಾನು ಹೇಳಿದ್ವಿ ಸುಮ್ಮನೆ ನೀವು ಒಂದು ಗೋಳಿ ತೆಗೆದ್ಬಿಟ್ಟು ಪಾಯ ಹಾಕ್ಬಿಟ್ಟು ಪಿಲ್ಲರ್ ಹಾಕ್ಬಿಟ್ಟು ಏನು ಉಪಯೋಗ ಮಾಡಿ ಏನಾಗೋದಿಲ್ಲ. ನಮ್ಮ ವಿಷನ್ ಇನ್ನು 30 ವರ್ಷಕ್ಕೆ ಇರ್ಬೇಕು. ವಿಷನ್ ಏನಿದೆ 2000ರಲ್ಲಿ ನಾವು ಶುರು ಮಾಡಿದ್ವಿ, 2025ರಲ್ಲಿ ಹೋಗ್ತಿದ್ದೀವಿ. 25 ವರ್ಷದಲ್ಲೇ ಇನ್ನೇನೋ ಸಾಕಪ್ಪ ಬಿಲ್ಡಿಂಗ್ ಕೆಲಸ ಏನಿಲ್ಲ ಕೋಲಾರದಲ್ಲಿ ಏನೂ ಇಲ್ಲ ಕೆಲಸ ಅಂತ ಬಂದಿದ್ವಿ. ಅಂದ್ರೆ 20 ವರ್ಷ ಕೆಲಸ ಮಾಡಿದ್ದೀವಿ, ಅದಕ್ಕೆ ಕೆಲಸ ಮಾಡಿ ಇದು ಮಾಡಿದ್ವಿ. ಆ ಥರದಲ್ಲಿ ಪ್ರೊಜೆಕ್ಷನ್ ಇರಬೇಕು, ನಮ್ದು ವಿಷನ್ ದೊಡ್ಡದಿರ್ಬೇಕು, ಪ್ರೊಜೆಕ್ಷನ್ಗೆ ಅವಕಾಶ ಇರಬೇಕು. ಆ ಥರ ಮಾಡ್ರಪ್ಪ ಅದನ್ನೇ ಹೇಳಿದ್ವಿ. ಮುಂದ್ಗಡೆಯಿಂದ 25/100 ಏನಿದೆ ಪೂರ್ತಿ ಪಾಯ ಹಾಕ್ಬೇಕ್ರಿ, ಪಿಲ್ಲರ್ ಹಾಕ್ಬೇಕು. ಮುಂದೆ ನೀವೇನೋ ಒಂದು 15 ಲಕ್ಷಕ್ಕೆ ಬಂದಿದೆ ಮುಗಿಸ್ಬೇಕು. ಅವ್ರನ್ನ ಸ್ಕೆಚ್ ಮಾಡಿ ಬಿಟ್ಬಿಟ್ಟು ಅವ್ರಿಗೆ ಏನು ಮಾಡ್ತೀರಾ ಅಂತ ಅದಕ್ಕೆ ನಿಮ್ಗೆ ಮಾಡಿದ್ದೀರಾ, ಒಳ್ಳೆ ಕೆಲಸ ಮಾಡಿದ್ದೀರಾ. ಧೈರ್ಯ ಇರಬೇಕು, ಧೈರ್ಯ ಇರಬೇಕು ಯಾವಾಗಲೂ ಅಷ್ಟೇ. ನಮ್ಗೆ ಇವಾಗಿನ ಕಾಲಕ್ಕಾದ್ರೂ ಸ್ವಲ್ಪ ಗೋಪಾಸ್ತಿ ಯಾಕಾದ್ರು ದುಡ್ಡು ಕೊಡ್ರಿ ಅದು ಇದು ಅಂತ ನನಗಲ್ಲಪ್ಪ ಅಸೋಸಿಯೇಷನ್ ದುಡ್ಡು ಅಂದ್ರೆ ಇದು ಮಾಡಿದ್ವಿ. ಆವಾಗಿನ ಕಾಲಕ್ಕೆ ಇರಲಿಲ್ಲ, ಅದು ಕೂಡ ಇರಲಿಲ್ಲ. ನಮ್ಮ ಮಕ್ಕ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆಗಿದ್ದು ಮಲ್ಲೇಶು ನಾನು ಎಲ್ಲ ಸೇರಿ ಯಾವ ಇದು ಮಾಡಿದ್ರು ಸಾಕು ಕೇಳ್ಬೇಕು, ಅವ್ರು ಕೊಟ್ಟಾಗ ತಗೋಬೇಕು. ಆ ಥರ ಪರಿಸ್ಥಿತಿ. ಆ ಥರದಲ್ಲಿದ್ದಾಗ ಅವತ್ತೇ ಶುರು ಮಾಡಿ ಇವತ್ತು ನೋಡಿ ಎಷ್ಟು ಬಿಲ್ಡಿಂಗ್ ಆಗುತ್ತೆ. 1.5 ಕೋಟಿ 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗಿದೆ. ಎಲ್ಲ ನಿರ್ಮಿತಿ ಕೇಂದ್ರದಲ್ಲೇ ಮಾಡಿದ್ರು. ಅವರು ನಾರಾಯಣಗೌಡರು ಹೇಳಿದ್ರು ನಮಗೆ, ನಾನು ಎಷ್ಟು ಮಂದಿ 5 ಲಕ್ಷಕ್ಕೆ ಮಾಡ್ತೀನಿ, ಪಾಯ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಅವಾಗಿನ ಕಾಲಕ್ಕೆ ಫುಲ್ ದೊಡ್ಡದಾಗಿ ಪಾಯ ಹಾಕಿದ್ರೆ ಪಾಯ, ಆಮೇಲೆ ಇಲ್ಲ ನಮ್ಗೆ ಆಗಲ್ಲ ಅಂತ. ಆಯ್ತು ಅದು ಮಾಡು ಅಂತ ಹೇಳ್ಬಿಟ್ಟು ಒಂದು ಶುರುವಾದ್ಮೇಲೆ ಅವರಿಗೆ ಕೆಲಸ ಶುರುವಾದ್ಮೇಲೆ ಬೇರೆಯವ್ರಿಗೂ ನಂಬಿಕೆ ಬಂದು ಒಂದಷ್ಟೆಲ್ಲ ಸಪೋರ್ಟ್ ಮಾಡಿದ್ರು. ಬೇರೆಯವರೆಲ್ಲ ಕೊಟ್ಟರು. ಅಲ್ಲಿ ಕೊಟ್ಟಾಗ ನಿಮ್ಮ ರಾಜೇಂದ್ರ ಕೂಡ 5,000 ರೂಪಾಯಿ ಕೊಡ್ತಾರೆ. ಎಕ್ಸ್ಚೇಂಜ್ ಮೇಲೆ ರಾಜೇಂದ್ರ 5,000 ರೂಪಾಯಿ ಭಕ್ತೋತ್ಸವ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ನಾವು ಬರ್ತಿದ್ದೀವಿ. ಏನಾದ್ರು ಸ್ವಲ್ಪನೇ ಅವಾಗ ತಗೊಂಡ್ರು ಅವ್ರ ಕ್ಯಾಶ್ ಮಾಮೂಲಿ ತಗೊಂಡ್ಬಂದು ಕೊಟ್ಟು ಶುರು ಮಾಡಿದ್ರೆ ಇವತ್ತು ದೊಡ್ಡದಾಗಿ ಬೆಳೀತಾರೆ. ಒಂದು ಎಲ್ಲಿ ಹೋಗ್ಬಿಡ್ತಂದ್ರೆ ಮುಂಡಾಜು ಬ್ರಿಡ್ಜಲ್ಲಿ ಮೊನ್ನೆ ಇಂದಿರಾ ಗೋವಿಂದ 10 ಲಕ್ಷ ರೂಪಾಯಿ ಇಟ್ಕೊಂಡ್ಬಂದ್ರು ಹೋಗಿ. ಅದು ಏನೋ ನಾನು 2 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಟ್ಟರೆ 10 ಲಕ್ಷ ಕೊಡ್ರೆ ಇಲ್ಲದ್ರೆ ಬೇಡ ನಿಮ್ಗೆ ದುಡ್ಡು ಅಂತ ನಾನು ಹೇಳ್ತಾರೆ. ರೋಗ ಆಗ್ತಿದ್ರೆ ಆ ಥರ ಕಮೆಂಟ್ ಮಾಡೋದು ಕೊಡಿ ಅಂತ ತಗೊಂಬಂದ್ರು. ಗೌರ್ಮೆಂಟ್ಗೆ ಹೋಯ್ತು, ಅಯ್ಯೋ ನಿಮ್ಗೆ ಜಾಸ್ತಿ ಕೊಟ್ಬಿಟ್ಟು ಇವಾಗಲೇ 35 ಲಕ್ಷ 36 ಲಕ್ಷ ಕೊಡಬೇಕು, ನಿಮ್ಗೆ 40 ಲಕ್ಷ ಕೊಟ್ಬಿಡ್ತೀವಿ. ಬಿಟ್ಕೊಂಡು ಎಮ್ಮೆಲ್ಲೆ ಬಂದು 4 ಲಕ್ಷ ನೀವೇ ವಾಪಸ್ ಕೊಡಿ ಅಂತ ಕೇಳಿದ್ರು. ಸದ್ಯ ಬೇಡಪ್ಪ ಅಂತ ಅಂದ್ಬಿಟ್ಟು 10 ಲಕ್ಷ ಬೇಡ 4 ಲಕ್ಷ ಕೊಟ್ಕೊಂಡಿದ್ವಿ. ಇದ್ರೆ ಮುರಾಜಪುರದಲ್ಲಿ ಇನ್ನೊಂದು 10 ಲಕ್ಷ ಬಹುಮಾಟ ಮಾಡಕ್ಕೆ ಅವ್ರಿಂದ ಜಗಮ ಅಂತ ಮಾಡಾಕ್ಬಿಡೋರು.
ಆ ಥರ ಹಂಗಾಗಿತ್ತು. ಸರಿ ಫ್ಲೋರ್ ಶುರುವಾಯ್ತು ಅಂದ್ರೆ ಆಟೋಮೆಟಿಕ್ ಫ್ಲೋ ಇರುತ್ತೆ. ನಾವು ಧೈರ್ಯ ಮಾಡ್ಬೇಕು, ಒಂದು ಹೆಜ್ಜೆ ಮುಂದೆ ಇಡಬೇಕು, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಆಟೋಮೆಟಿಕ್ ಇವತ್ತು ಮಾಡಿದ್ದೀವಿ 25/110 ಮಾಡಿದ್ದೀವಿ. ಅವ್ರು ಎಷ್ಟು ಮಾಡ್ಬಿಟ್ಟು ಆಯ್ತು ನೀನು ಮಾಡ್ಕೊಳ್ಳಲ್ಲ, ನೀನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಈ ಪಿಲ್ಲರ್ ಹಾಕಿ ಗೋಡೆ ಕಟ್ಟಿ ಪ್ಲಾಸ್ಟಿಂಗ್ ಮಾಡೋದು ಬೇಡ, ನೀನು ಅಷ್ಟು ಮಾಡ್ಕೊಟ್ಬಿಡು ಅಂತ ಅಂದ್ಬಿಟ್ಟು ಅವ್ರು ಹೇಳಿ ಕೆಲಸ ಮಾಡ್ತಾ ಇರಲಿ. ಅವರು ಮಾಡೋ ಬಗ್ಗೆ ನಮಗೆ ಬರ್ತೀವಿ ಏನೋ ಮಾಡ್ತಾರಪ್ಪ ಇಲ್ಲಿ. ಇವಾಗಲೇ ಇವರು ಅವರು MLA ಒಂದು ಸ್ವಲ್ಪ ಎಲ್ಲ ಇದಿತ್ತು ನಮ್ಮಲ್ಲಿ ಏನಪ್ಪ ಅವ್ರವ್ರೇ ಇದೆ ಇದು ಅಂತ. ಹಂಗಾಗಿ ಅವ್ರೇನೋ ಇನ್ಸ್ಟೇಟ್ ಮಾಡಬೇಕು. ಬಟ್ ಪಾಪ ಅವ್ರ ಬಗ್ಗೆ ನಾವೇನೋ ಮಾತಾಡೋಂಗಿಲ್ಲ. ರೂಪ ಅವ್ರ ಬಗ್ಗೆ ಕೋಲಾರದಲ್ಲಿ ಹೀಗೆ KHMF ನಮ್ಮ ಬಿಲ್ಡಿಂಗ್ ಆಗಕ್ಕೆ ಅವಕಾಶ ಅನುಕೂಲ ಮೊದಲೇ ಇಟ್ಕೊಟ್ಟು ಅದೇ ಥರದಲ್ಲಿ ಇದೆ ಅವ್ರ ಮಗಳು. ಅವ್ರ ಮಗಳಿಂದ ಇವತ್ತಿನ KGF ಬಿಲ್ಡಿಂಗ್ ಆಗ್ತಾ ಇದೆ. ನಾವು KHMF ಆಗಬೇಕು, BMNF ಆಗಬೇಕು, ಮತ್ತೆ ಇದಕ್ಕೂ ಕೊಟ್ಟಿದ್ದಾರೆ MP ಆದಾಗ ಆ ಥರದಲ್ಲಿ ಮಾಡಿ ಮಾಡ್ತಾರೆ. ನಾವು ಹೆಜ್ಜೆ ಇಟ್ಟು ಆಟೋಮೆಟಿಕ್ ಮಾಡೋದ್ರಲ್ಲಿ ಒಂದು ನಂಬಿಕೆ ಬರುತ್ತೆ ಜನಕ್ಕೆ, ಏನೋ ಮಾಡ್ತಾರಪ್ಪ ಇಲ್ಲಿ ಕಟ್ತಾರೆ. ಇವಾಗ 3 ಅಂಗಡಿ ಕಟ್ಬೇಕು ಅಂತಿದೆ. 3 ಅಂಗಡಿಗೆ ಇವಾಗಲೇ ನೋಡ್ರಿ ಏನಪ್ಪ ಯಾರು ತಗೊಂತೀರ ಅಂಗಡಿ ನೋಡಿ, ನಿಮ್ಗೆ ಏನೋ ಬೇಕು ಅಂದ್ರೆ ಇವಾಗಲೇ ನೀವು ತಗೊಳ್ಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕಾಗಿದೆ. ಬಟ್ ಅದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಇವಾಗಲೇ ಕೊಟ್ಬಿಡ್ಬೇಕು. ನೀವು 2 ಲಕ್ಷ ಕಟ್ತೀರ 3 ಲಕ್ಷ ಕಟ್ತೀರ ಅಡ್ವಾನ್ಸ್ ಪೇಮೆಂಟ್ ಇವಾಗ ಕೊಟ್ಬಿಡಿ. ಬಾಡಿಗೆ ಆಮೇಲೆ ಕೂತ್ಕೊಂಡು ಮಾತಾಡೋಣ, ಆ ಟೈಮ್ ಏನಿರುತ್ತೆ ಬಾಡಿಗೆ ಆದ್ರೆ ಮಾತಾಡ್ಕೊಳ್ಳೋಣ, ಅಥವಾ ಇವಾಗಲೇ ಮಾತಾಡ್ಕೊಳ್ಳಿ. ದುಡ್ಡು ಕೊಟ್ಬಿಡಿ ನಾವು ಬಿಲ್ಡಿಂಗ್ ಮಾಡ್ತೀವಿ ಅಂತಂದ್ರೆ 3 ಅಂಗಡಿಗೆ 2 ಲಕ್ಷ ಅಂತ ಇಟ್ಕೊಂಡ್ರು 6 ಲಕ್ಷ ಬಂದ್ಬಿಡ್ತೀವಿ. 6 ಲಕ್ಷ ಬಂತು ಅಂದ್ರೆ 6 ಲಕ್ಷದಲ್ಲಿ ಫ್ಲೋರಿಂಗು, ಇದು ರೂಫಿಂಗು, ಪ್ಲಾಸ್ಟಿಂಗು, ಎಲೆಕ್ಟ್ರಿಕ್ ಮುಗಿಯುತ್ತೆ. ಆಮೇಲೆ MLA ಫಂಡ್ ಇದೆ, MP MLC ಫಂಡ್ ಇದೆ. ನಜೀರ್ ಅಹಮದ್ ಅವ್ರು ಹೇಳಿದ್ರು ನಾನು ಏನ್ ಬೇಕು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ನಜೀರ್ ಅಹಮದ್ ಇನ್ನೊಂದು ಸ್ಪಿರಿಟ್ ಮುಗಿಯುವಂತ ಇದು ಬರ್ತಾ ಇದೆ. ಹೋಗಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಪ್ರೋಚ್ ಮಾಡಿ ಅವರಿಂದ ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ರು. MLC ನಜೀರ್ ಇವ್ರದ್ದು ಅನಿಲ್ ಕುಮಾರ್ ಅವ್ರು ಇನ್ನು 3 ತಿಂಗಳು ನಾವು ತಿಂಗಳ ಇದೆ ಅವ್ರನ್ನ ಅಪ್ರೋಚ್ ಮಾಡಿ ಒಂದು 5 ಲಕ್ಷ ಕೊಡ್ಲಿ. ಅವರು 10 ಲಕ್ಷ ಆಯ್ತು. MP ನಮ್ಮ MP ಇವ್ರು ನಿಂತ್ಕೊಂಡ್ರೆ ಯಾವ MP ಬಂದ್ರು ನಮ್ಮ ಮುರಾಜನೆ ನಿಂತ್ಕೊಂಡ್ರೆ MP ಹತ್ರ ಒಂದು 5 ಲಕ್ಷ ರೂಪಾಯಿ ಬರುತ್ತೆ. 5 ಲಕ್ಷ ರೂಪಾಯಿ 15 ಲಕ್ಷ ಆಯ್ತಲ್ಲ, 15 ಇದೊಂದು 30 ಲಕ್ಷದಲ್ಲಿ ನೀವು ಬೇಕಾದ್ರೂ ಮಾಡ್ಬೋದು. ಬಟ್ ಮಾಡೋದನ್ನ ಕೆಲಸ ಮುಂದಕ್ಕೆ ಹೋಗಿ ಮಾಡಿರೋದನ್ನ ಕೆಲಸ ಕೈ ಹಾಕಿದ್ದೀರಾ. ಎಲ್ಲೂ ಎಸ್ಟೇಟ್ ಆಗ್ಬಾರ್ದು. ಅದು ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ಇವತ್ತು ಬಂದಿದ್ದಾರೆ. ಇವತ್ತೆಲ್ಲ ಖುಷಿ ಆಗುತ್ತೆ. ಇವತ್ತಂತೂ ಬಹಳ ಖುಷಿ ಆಯ್ತು. ನಾನು ಎಲ್ಲರೂ ಬಂದಿದ್ದಾರೆ. ಬಂದಿಲ್ಲ ಅಂದ್ರೆ ಅವ್ರಿಗೆ ಕೆಲಸ ಇರ್ಬೇಕು. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ಬೋದು. ಬಂದಿಲ್ಲ ನೋಡೋ ಬಂದವರು ಎಲ್ಲ ಬರ್ತಾರೆ. ಇವತ್ತು ಎಲ್ಲರೂ ತಿಳ್ಕೋಬೇಕು. ಇನ್ನೇನು ದೊರೆ ಆಗ್ತಿಲ್ಲ. ಇವಾಗ 2000 ನಾನು ಬಿಲ್ಡಿಂಗ್ ಕಟ್ಟಿದಪ್ಪ, ಫಸ್ಟ್ ಟೈಮ್ ಬಿಲ್ಡಿಂಗ್ ಕಟ್ಟಿದೆ. ಆಮೇಲೆ ಹಿಡಿದ್ಬಿಟ್ಟು ಮಲೇಜ್ ಕಟ್ಟ ಮಲೇಜ್ ಆದ್ಮೇಲೆ ಮಲೇಜ್ ಇರ್ತಾರೆ. ಆಮೇಲೆ ಪ್ರಭಾಕರ್ ಈಗ ಮತ್ತೆ 3ನೇ ಸಾರಿ ಮತ್ತೆ ಅವ್ರ ಜೊತೆ ನಾನಾಗಿದ್ದೆ 3ನೇ ಸಾರಿ ಇವಾಗ ಅದೇ. ನಾಳೆ ಇನ್ನೇನು 14 ತಾರೀಕು ಮುಂದಿನ ಜನವರ ಡೇಟ್ ಫಿಕ್ಸ್ ಆಗುತ್ತೆ ಎಲೆಕ್ಷನ್ಗೆ. PC ಮೀಟಿಂಗ್ ಕರ್ತಾರೆ. 14 ಆದ್ಮೇಲೆ ನಮ್ದೆಲ್ಲ ಸ್ಟ್ಯಾಂಡ್ಸ್ ಇಲ್ಲ. 35 ಏನು ಮಾಡೋಂಗಿಲ್ಲ. ಗೊತ್ತಾಯ್ತಾ? ನಂದು ಆಸ್ತಿ ಅದು ಎತ್ಕೊಂಡು ಹೋಗ್ತೀನಾ ನಾನು ಕಟ್ಟಿರೋದ್ರಿಂದ ನಾನು ಎತ್ಕೊಂಡು ಹೋಗ್ಬೇಕು ಆಸ್ತಿ ಅಂತ ಹೇಳಕ್ಕಾಗ್ತ ಒಂದೇ ಮ್ಯಾಕ್ಸಿಮಮ್ ನಮ್ಮ ಎಲ್ಲರೂ ಅವ್ರಿಗೇನಾದ್ರು ಮುಂದೆ ಬರೋಂಥವ್ರು ಇದ್ದಿದ್ರೆ ಬಿಲ್ಡಿಂಗ್ ಕಟ್ಟಕ್ಕೆ ಇವನು ಪ್ಲೇಸ್ ಆಗಿ ಹಾಕೊಂಡು ಪ್ರಯತ್ನ ಇವನು ಒಂದು ದೊಡ್ಡ ಕಾಪಿ ಕೊಡ್ಬೇಕಂತ ಕಾಪಿ ನೋಡಿ ನಾವು ಕೊಟ್ಟು ಕಳಿಸ್ಬೇಕು ಅಂತಂದ್ರೆ ಅಷ್ಟೇ. ಬಿಲ್ಡಿಂಗ್ ಅಲ್ಲಿ ಯಾವ್ದಾದ್ರು ಪತ್ರಕರ್ತರು ಬಂದ್ರೆ ನಾನು ಹೋದ್ರೆ ಅಷ್ಟು ಬಿಟ್ರೆ ಇನ್ನೇನು ಆ ಬಿಲ್ಡಿಂಗ್ ನನ್ನ ಹೆಸರಲ್ಲಿ ಇದೆಯಾ, ಖಾತೆ ನನ್ನ ಹೆಸರಲ್ಲಿ ಇದೆಯಾ, ಬಿಲ್ಡಿಂಗ್ ಎತ್ಕೊಂಡು ನಮ್ಮನೆ ಪಕ್ಕದಲ್ಲಿ ಇಟ್ಕೊಳಕ್ಕಾಗಲ್ಲ. ಪತ್ರಕರ್ತರ ಸಂಘದ ಬಿಲ್ಡಿಂಗ್ ಗೋಪಿನಾಥ್ ಬಿಲ್ಡಿಂಗ್ ಅಂತ ಹೇಳಲ್ಲ, ಅಥವಾ ಬೇರೆ ಬಿಲ್ಡಿಂಗ್ ಅಂತ ಹೇಳೋದಿಲ್ಲ. ಯಾರು ಹೇಳಕ್ಕಾಗಲ್ಲ. ಪತ್ರಕರ್ತರ ಇದು ಪತ್ರಕರ್ತರ ಸಂಘದ ಬಿಲ್ಡಿಂಗ್ ಆಗುತ್ತೆ. ಯಾರು ಗೊತ್ತು ನಾಳೆ ಇವತ್ತು ದೊರೆ ಆಗಿದ್ದಾರೆ, ನಾಳೆ ಭಾಸ್ಕರ ಹಾಕೋದು ಪ್ರೆಸಿಡೆಂಟ್ ಹೇಳಕ್ಕಾಗಲ್ಲ. ಭಾಸ್ಕರ ಬಿಲ್ಡಿಂಗ್ ಆಗುತ್ತೆ. ಭಾಸ್ಕರ ಒಪ್ಪದಲ್ಲ 36 ಜನ ಯಾರು 36 ಜನದ್ದು ಬಿಲ್ಡಿಂಗ್ ಆಗುತ್ತೆ. ಸತೀಶ್ ಹಾಕೋದು ನೀವು ನಮ್ಗೆ ಏನಪ್ಪ ಟೀ ಕೊಟ್ಟೆ ಒಳ್ಳೆ ಟೀ ಕೊಟ್ಟಿ ನೀವು ಹಾಕೋದು. ಎಲ್ಲರೂ ಪಿಳ್ಳೆ ಮಾಡ್ದಪ್ಪ ಈ ಬಿಲ್ಡಿಂಗ್ ಬತ್ತೋತ್ಸವ ಮಾಡ್ಕೊಟ್ರು. ಪಿಳ್ಳೆ ಇಲ್ಲ ಇದೆ ಪಿಳ್ಳೆ ನನ್ನ ಬಿಲ್ಡಿಂಗ್ ಕೈ ಕೂಡ ನನ್ನ ಕೈಗೆ ಕೆಳಗಾಗ್ತದೆ ಪಿಳ್ಳೆ ನೀನ್ ಮಾಡಿದ್ಯಾ ನಿನ್ ಹೆಸರು ಹೋಗಿ ಅಂತ ಕೇಳ್ತೀವಿ. ನಿನ್ ಖುಷಿ ಬರ್ತೀವಿ ಬಹಳ ಚೆನ್ನಾಗಿ ಮಾಡಿದ್ಯಂತ ಹೊಗಳ್ತೇವಪ್ಪ. ಬಿಲ್ಡಿಂಗ್ ನಿಂದು ಅಂದ್ರೆ ನಾವು ಬಿಡ್ತೀವ ಏನ್ ಬಿಡಕ್ಕಾಗಲ್ಲ. ಹಂಗೆ ಎಲ್ಲರದು ಇದು ಬಿಲ್ಡಿಂಗು ನಮ್ಮ ಮನೆ ಇದು. ನಾವೆಲ್ಲರೂ ಕೂತ್ಕೊಂಡಿದ್ವಿ ಅವಾಗಲೇ ಅರ್ಧ ಗಂಟೆ ನಿಂತ್ಕೊಳಕ್ಕಾಗಲ್ಲ. ಬಿಸಿಲು ಇಲ್ಲಿ ಬಂದು ಆರಾಮ ಫ್ಯಾನ್ ಕೆಳಗೆ ಕೂತ್ಕೊಂಡಿದ್ವಿ ಮಾತಾಡ್ತಾ ಇದ್ವಿ. ಈ ತರ ಎಲ್ಲರದು ನಮ್ದು ಡಿಫ್ರೆನ್ಸ್ ಬರುತ್ತೆ. ಇವತ್ತು ಶಾಶ್ವತವಾಗಿ ಶತ್ರುಗಳಾಗಲ್ಲ ಮಿತ್ರಗಳು ಆಗಲ್ಲ. ಎಲ್ಲಿವರೆಗೂ ನಾವು ಯಾಕೆಂದ್ರೆ ಇಷ್ಟು ಇದನ್ನ ಎನಿಮಿಟಿ ಸಾಧಿಸಕ್ ಸಾಧ್ಯ ಆಗುತ್ತೆ. ಎಲ್ಲಿವರೆಗೂ ಸಾಧಿಸಕ್ಕಾಗುತ್ತೆ ಒಂದು ಸಾಯಿ ಹೋಗ್ಬಾರ್ದು. ಇಬ್ರು ಎನಿಮಿಟಿ ಸಾಧಿಸ್ತಾ ಇದಾರೆ ಅಂದ್ರೆ ಯಾರಾದ್ರೂ ಒಬ್ರು ಸಾಯೋರು ಸಾಧಿಸ್ಬೋದು. ಅದ್ಮೇಲೆ ಏನಿರುತ್ತೆ ಯಾಕೆ ಮಾಡ್ಬೇಕು ಇವತ್ತು ಆಯ್ತು ಆಯ್ ಬಾಯ್ ಅಂತ ಚೆನ್ನಾಗಿ ಮಾತಾಡ್ಕೊಂಡ್ರೆ ಏನಪ್ಪ ಸಮಸ್ಯೆ? ನಿನ್ನ ಹೇಳ್ಬಾರ್ದು ನಿನಗಾಗತ್ತೆ, ನನ್ನ ಹೇಳ್ಬಾರ್ದು ನನಗಾಗತ್ತೆ. ನೀನ್ ಏನ್ ಕೇಳ್ಕೊಂಡ್ ಬಂದಿದ್ದೆ ದೇವ್ರ ಹತ್ರ ಅದು ನಿನಗ್ ಬರುತ್ತೆ.
ನಾನೇನ್ ಹೇಳ್ಕೊಂಡು ನನಗೆ ಬರುತ್ತೆ. ಅಯ್ಯೋ ಶೇಖರ್ ಹಿಂಗೆ ಕೋಟಿಗಳು ಸಂಪಾದಿಸ್ಬಿಟ್ಟೆ, ಶೇಖರ್ ಹಿಂಗೆ ಆಗ್ಬಿಟ್ಟೆ, ಶೇಖರ್ ಕ್ರೀಮ್ ಆಗಿದ್ದಾನೆ ಅಂತ ನನ್ನನ್ನೇ ಬರ ಹಿಂಗೆ ಇರ್ಬೇಕು ಅಂತ ನಾನು ಅನ್ಕೊಂಡ್ಬಿಟ್ರೆ ಶೇಖರ್ ಆದಂಗೆ ಆಗ್ತೀನಿ ಆಗದಿಲ್ವಲ್ಲ. ಇದನ್ನ ಆ ಬ್ರಾಡ್ ಮೈಂಡ್ ನಮ್ಗೆ ಇರ್ಬೇಕು, ಪತ್ರಕರ್ತರು ಗೊತ್ತಿರ್ಬೇಕು. ಯಾಕಂದ್ರೆ ಇಡೀ ಸಮಾಜಕ್ಕೆ ಬುದ್ಧಿ ಹೇಳೋರು ನಾವು. ನಮ್ಮಲ್ಲಿ ಜಾತಿ ಇರ್ಬಾರ್ದು, ಜಾತಿ ಭೇದ ಭಾವ ಇರ್ಬಾರ್ದು. ಯಾಕಂದ್ರೆ ಜಾತಿ ಇಲ್ಲ ಅಂತ ಹೇಳೋದು ಜಾತಿ, ನಮ್ಮಲ್ಲಿ ಒಂದೇ ಜಾತಿ, ಅದು ಪತ್ರಕರ್ತರು ಬರೆಯೋ ಜಾತಿ ಒಂದು, ಬರೀದೇ ಇರೋ ಜಾತಿ. ಮತ್ತೆ ಭೇದ ಭಾವ ಯಾಕೆ ಇರ್ಬೇಕು, ಎಲ್ಲರೂ ಒಂದೇ ನಮ್ಮ ಇರ್ಬೇಕು. ನಾವು ಬುದ್ಧಿ ಇನ್ನೊಂದು ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ ಪೇಪರ್? ಯಾವಪ್ಪ ಯಾವ ಪತ್ರಕರ್ತರ ಸಂಘದಲ್ಲಿ ಡಿಫ್ರೆನ್ಸಸ್ ಇದೆಯಲ್ಲ, ವಿಚಾರ ಇದೆಯಲ್ಲ, ಅದನ್ನ ಯಾವಾಗ ಬರ್ತೀನಿ ಸರ್? ನನಗೆ ಅವಾಗ ತಲೆ ಹೋಯ್ತು, ಬೇಡ ಅಂತ ರಾಜಿ ಮಾಡ್ಕೊಂಡು ಅವತ್ತಿಂದ ಆಚೆಗೆ ಆಯ್ತು. ಬೇಕಾದ ಜನ ಇರ್ತೀವಿ, ರೈತರು ಒಂದೇ ತರ ಇದೆಯಾ? ಇಲ್ಲ. ರೈತರು ಇದು ಮಾಡ್ಕೊಂಡು ಹೋಗ್ಬೇಕಪ್ಪ, ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು. ಆ ಜವಾಬ್ದಾರಿ ಪ್ರೆಸೆಂಟ್ ಆಗೋಕ್ಕೆ ಪ್ರಧಾನ ನೀವೇನಿದೆ ಎಲ್ಲರೂ ವಿಶ್ವಾಸ ತಗೊಂಡು ಹೋಗ್ಬೇಕು. ನೀವು ನೋಡ್ರೆ ಇವ್ರು ನಾಳೆ 14ನೇ ತಾರೀಕು ಆದ್ಮೇಲೆ ಇನ್ನೊಂದು ತಿಂಗಳು ಎಲೆಕ್ಷನ್ ಆದ್ಮೇಲೆ ಮುರಾಜ್ ಹೇಳಿದ್ರು ಗುರಿಯಾಗ್ತಾರ ಮುಂದೆ ನಾನಂತೂ ಇರೋದೇ ಇಲ್ಲ, ಬೇರೆ ಯಾರೋ ಬರ್ತಾರೆ. ಗೊತ್ತಾಯ್ತಾ? ನಂದು ಪಾಲಿಸಿ ಏನು, ಎಲೆಕ್ಷನ್ ಆದ್ಮೇಲೆ ಆ 14 ಆದ್ಮೇಲೆ ಇನ್ನೊಂದು ತಿಂಗಳು ಆದ್ಮೇಲೆ ನಾನು ಗೋಪಿನೇ ಬೇರೆ. ನಾನು ಗೋಪಿ ಏನು ಅಂತ ನಮ್ಮ ಮೂರ್ತಿ